ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮೊದಲನೇ ಸಂಚಿಕೆಯಲ್ಲಿ ನೀ ಇರಲು ಜೊತೆಯಲ್ಲಿ ಸೀರಿಯಲ್ಲು ಶುರುವಾಗಿದೆ. ಅದು ಹೇಗಿದೆ ಏನು ಅಂತ ಅಂದ್ಬಿಟ್ಟು ಇವಾಗ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲನೇ ಎಪಿಸೋಡಲ್ಲಿ ಶುರುನಲ್ಲೇನೆ ಒಂದು ಶಿವನ ಫೋಟೋ ಇರುತ್ತೆ. ಹೀರೋಯಿನ್ ಅಪ್ಪ ಏನಿರ್ತಾರಲ್ವ ಶಿವನ ಪೂಜೆ ಮಾಡಿಬಿಟ್ಟು ಶೋ ಶುರುವಾಗುತ್ತೆ. ತುಂಬಾ ಚೆನ್ನಾಗಿದೆ ನೋಡೋದಕ್ಕಂತೂ. ಫಸ್ಟೇ ಇರೋದು ಅಡುಗೆ ಮಾಡೋವಂಥ ಕಾಂಪಿಟೇಷನ್ ಇರುತ್ತೆ. ಅದರಲ್ಲಿ ಹೀರೋಯಿನ್ನೇ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಸೊ ನೋಡಿ, ಅವಳ ಹೆಸರು ಗೊತ್ತಿಲ್ಲ, ನೆಕ್ಸ್ಟ್ ಹೇಳ್ತೀನಿ. ಸೊ ಅವಳು ಹೀರೋಯಿನ್ನೇ ಅಡುಗೆ ಮಾಡ್ತಾಯಿರ್ತಾರೆ. ಅವಳು ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದ್ದಾಳೆ. ಎಷ್ಟು ನೋಡಿದ್ರೂ ನೋಡಬೇಕು ಅನಿಸುತ್ತೆ. ಹೀರೋಯಿನ್ ಅಂತಂದರೆ ಚೆನ್ನಾಗಿರಲೇಬೇಕು ಅಲ್ವಾ. ಸೊ ಕಾಂಪಿಟೇಷನ್ಗೆಲ್ಲ ರೆಡಿಯಾಗಿದೆ, ಸ್ಟೇಜೆಲ್ಲ ರೆಡಿಯಾಗಿದೆ. ಸೊ ಅವಳನ್ನು ಕೂಡ ಹೀರೋಯಿನ್ನ ಕೂಡ ತೋರಿಸಿದ್ರು. ಎಲ್ಲರನ್ನೂ ವೆಲ್ಕಮ್ ಮಾಡ್ತಾ ಇರುವಂಥ ಸೀನ್ ಇದು. ಕಾಲೇಜಲ್ಲಿ ಕಾಂಪಿಟೇಷನ್ ನಡೀತಾ ಇದೆ. ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋವಂಥವಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾಳೆ. ಇದೂ ಏನು ಫುಡ್ ಮಾಡ್ತಾರೆ ಏನು ಅಂತ ಅಂದ್ಬಿಟ್ಟು, ಇದಕ್ಕೆ ಮುಂಚೆ ಊರ್ಮಿಳಾ ದಿವಾನ್ ಅನ್ನೋ ಅಂಥವಳು ಇದರಲ್ಲಿ ಇನ್ನೊಂದು ಹೀರೋಯಿನ್ ಅಂತಲೇ ಹೇಳ್ಬೋದು, ತುಂಬ ಸೊಕ್ಕಿರೋ ಅಂಥ ವ್ಯಕ್ತಿ. ಸೊ ಅವಳು ಬಂದು ಜಡ್ಜ್ ಆಗಿರ್ತಾರೆ ಇದಕ್ಕೆ, ಮತ್ತು ಕಾರ್ಯಕ್ರಮಕ್ಕೆ ಸ್ಪೆಷಲ್ ಗೆಸ್ಟಾಗಿ ಇನ್ವೈಟ್ ಮಾಡಿರ್ತಾರೆ. ಇವಳು ಏನು ಮಾಡ್ತಾಳೆ, ದೇವ್ರೆ ಈ ಕಾಂಪಿಟೇಷನ್ ನನ್ನೇ ಗೆಲ್ಲೋ ಥರ ಮಾಡಪ್ಪ ಅಂದ್ಬಿಟ್ಟು ಹೀರೋಯಿನ್ ಕೇಳ್ಕೊಬೇಕಂದ್ರೆ ಅವಳ ಫ್ರೆಂಡ್ ಹೇಳ್ತಾ ಇರ್ತಾಳೆ, ನೀನೇ ಈ ಥರ ಭಯಪಟ್ಟರೆ ನಮ್ಮ ಗತಿ ಏನಾಗಬೇಕು ಅಂತ ಅಂದ್ಬಿಟ್ಟು. ಸೊ ಊರ್ಮಿಳಾ ದಿವಾನು ಬರೋ ಅಂಥ ಸಿಚುಯೇಷನ್ನು. ಸೊ ಪ್ರಿನ್ಸಿಪಾಲ್ ಅವಳನ್ನ ಕರ್ಕೊಂಡು ಬರ್ತಾ ಇರ್ತಾರೆ. ಆವಾಗ ಹೇಳ್ತಾ ಇರ್ತಾಳೆ ಊರ್ಮಿಳಾ ದಿವಾನ್, ಹೇಳ್ತಾ ಇರ್ತಾಳೆ, ನಂದು 10 ವರ್ಷದಿಂದ ನನ್ನ ನನ್ನ ನೇಮ್ ಯಾರೂ ಬ್ರೇಕ್ ಮಾಡೋಕ್ಕಾಗಿಲ್ಲ. ಇದುವರೆಗೂ ಯಾರೂ ನನಗಿಂತ ಚೆನ್ನಾಗಿ ಅಡುಗೆ ಮಾಡೋಕ್ಕಾಗಿಲ್ಲ. ಸೊ ನಾನೇ ಯಾವಾಗಲಿದ್ರು ಟಾಪಲ್ಲಿ ಇರಬೇಕು, ನನ್ನ ಯಾರೂ ಬೀಟ್ ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಪ್ರಿನ್ಸಿಪಾಲ್ ಹತ್ರ ಕರ್ಕೊಂಬರ್ತಾರೆ. ಆ ಪ್ರಿನ್ಸಿಪಾಲ್ ಹೇಳ್ತಾರೆ, ಈ ವರ್ಷನಾದರೂ ಬೇರೆ ಯಾರಾದ್ರೂ ಚೇಂಜ್ ಆಗುತ್ತಾ ನೋಡೋಣ ಅಂತ ಹೇಳ್ಬಿಟ್ಟು, ಸರಿ ಅಂತ ಹೇಳಿ ಒಳಗಡೆ ಬಂದುಬಿಟ್ಟು ಫುಡ್ ಟೇಸ್ಟ್ ಮಾಡೋಕ್ಕೆ ಅಂತ ಬರ್ತಾರೆ. ಫುಡ್ ಟೇಸ್ಟ್ ಮಾಡಬೇಕಾದ್ರೆ ಇವಳು ದೇವರೇ ಅಂತ ಬೇಡ್ಕೊತಾ ಇರ್ತಾಳೆ ಹೀರೋಯಿನ್ನು. ಸೊ ಅದಾದಮೇಲೆ ಫುಡ್ಡು ಟೇಸ್ಟ್ ಮಾಡಿಬಿಟ್ಟು ಎಲ್ಲರಿಗೂ ಬೈಕೊಂಡು ಆ ದುರಾಂಕಾರದ್ದು ಮಾತಾಡಿಕೊಂಡು ಊರ್ಮಿಳಾ ಬರ್ತಾ ಇರಬೇಕಾದ್ರೆ ಇವಳ್ದು ಬರುತ್ತೆ ನೆಕ್ಸ್ಟು. ಇವಳು ಸರ್ದಿಲ್ಲಿ ಬಂದಾಗ ಟೇಸ್ಟ್ ಮಾಡಿ ನೋಡಿಬಿಟ್ಟು ಚೆನ್ನಾಗಿದೆ ಅಂತ ಹೇಳೋದಕ್ಕೂ ಆಗೋದಿಲ್ಲ, ಬಿಡೋದಕ್ಕೂ ಆಗೋದಿಲ್ಲ, ಈ ಥರ ನಡೀತಾ ಇರುತ್ತೆ. ಅಷ್ಟರಲ್ಲಿ ಇನ್ನೊಬ್ಬರು ಚೀಫ್ ಗೆಸ್ಟಾಗಿ ಬಂದಿರೋ ಅಂತಾರೆ. ಅವರು ತುಂಬ ಚೆನ್ನಾಗಿದೆ, ತುಂಬ ಸೂಪರಾಗಿದೆ ಟೇಸ್ಟ್ ಅಂತಾರೆ. ಸೊ ಆಮೇಲಿಂದ ಆಗುವಂಥದ್ದೇ ಸ್ಟೇಜ್ ಮೇಲೆ ಎಲ್ಲರನ್ನೂ ಇನ್ವೈಟ್ ಮಾಡ್ತಾರೆ. ಸೊ ಅವ್ರನ್ನ ಎಲ್ಲರನ್ನೂ ಸ್ಟೇಜ್ ಮೇಲೆ ಕರೆದು ಗೆಸ್ಟ್ಗಳನ್ನ ಎಲ್ಲರನ್ನೂ ಕರೀತಾರೆ. ಅದರಲ್ಲಿ ನೆಕ್ಸ್ಟು ಊರ್ಮಿಳಾ ದಿವಾನ್ ಅವ್ರನ್ನ ಕೂಡ ಕರೀತಾರೆ. ಅವರು ಬರೋ ಸ್ಟೈಲಲ್ಲಿ ಆ ಸೊಕ್ಕು, ಆ ದುರಾಂಕಾರ, ಆ ಕೊಬ್ಬು ಮುಖದ ಮೇಲೆ ಮತ್ತು ಎಲ್ಲ ಕಡೆಯೂ ಎದ್ದು ಕಾಣಿಸ್ತಾ ಇರುತ್ತೆ. ಆ ದೌಲತ್ತಿಂದನೇ ಸ್ಟೇಜ್ ಮೇಲೆ ಬರ್ತಾರೆ. ಸೊ ಅದಾದಮೇಲೆ ಅಪ್ಪ ಮಗಳು ಇಬ್ಬರು ಕೂತ್ಕೊಂಡು ಮಾತಾಡ್ತಾರೆ. ಅಪ್ಪ ಲೇಟಾಗಿ ಬಂದುಬಿಟ್ಟಿರ್ತಾರೆ. ಯಾಕಪ್ಪ ನೀನು ಲೇಟಾಗಿ ಬಂದೆ ಅಂದ್ಬಿಟ್ಟು ಹೀರೋಯಿನ್ ಮಗಳು ಆಗಿರ್ತಾರೆ. ಅವ್ರ ಅಪ್ಪನ ಕೇಳ್ತಾ ಇರ್ಬೇಕಾದ್ರೆ, ಇವರಿಂದನೇ ಕಣಮ್ಮ ಲೇಟಾಗಿದ್ದು, ನಾನೇನೋ ಬೇಗ ರೆಡಿ ಆಗಿದ್ದೆ, ಬಟ್ ಇವರೇ ಲೇಟ್ ಮಾಡಿದ್ದು ಅಂತ ಅಂದ್ಬಿಟ್ಟು ಅಮ್ಮನಿಗೆ ಕಡೆಗೆ ತಿರುಗಿಬಿಟ್ಟು ಹೇಳ್ತಾರೆ. ಸೊ ಅದಾದಮೇಲೆ ಅವಳು ಹೇಳ್ತಾಳೆ, ಹೌದಾ ಹೋಗಲಿ ಬಿಡಪ್ಪ ಹೆಂಗೋ ಬಂದ್ರಲ್ಲ ಅಂತ ಅಂದ್ಬಿಟ್ಟು, ಸರಿ ಅದಾಯಿತು. ಸ್ಟೇಜ್ ಮೇಲೆ ಎಲ್ಲರನ್ನೂ ಕರಿತಾ ಇರ್ತಾರೆ, ಪ್ರೈಸ್ ಕೊಡ್ತಾರೆ, 3rd 2nd ಅಂತ ಅಂದ್ಬಿಟ್ಟು. ಅದಾದಮೇಲೆ ಫಸ್ಟು ಇವಳು ವಿನ್ ಆಗಿರೋ ಅಂಥ ಕಾರಣ ಇವಳನ್ನ ಕರೀತಾರೆ. ಅವಳು ಏನು ಮಾಡ್ತಾಳೆ ಅಂದರೆ ಸ್ಟೇಜ್ ಮೇಲೆ ಕೂಡ ಊರ್ಮಿಳಾ ಎಲ್ಲರನ್ನೂ ಒಂಥರ ದುರಾಂಕಾರದ ಮಾತಾಡ್ಕೊಂಡು ಏಕವಚನದಲ್ಲಿ ಮಾತಾಡಿಸ್ತಾ ಇರ್ತಾಳೆ. ಅವರಪ್ಪ ಏನು ಎಲ್ಲರನ್ನೂ ಹಿಂಗೆ ಮಾತಾಡಿಸ್ತಾ ಇದ್ದಾಳಲ್ವ ಇವಮ್ಮಂಗೇನು ಬುದ್ಧಿ ಐತಾ ಇಲ್ವಾ ಅಂತ ಅಂದ್ಬಿಟ್ಟು ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾರೆ. ಸೊ ಇವಳು ಮಗಳು ಸ್ಟೇಜ್ ಮೇಲೆ ಹೋದ ತಕ್ಷಣ ಅವ್ರ ಅಪ್ಪನ ಖುಷಿ, ನನ್ನ ಮಗಳಿಗೆ ಏನು ಹೇಳ್ತಾರೋ ಏನೋ ಅನ್ನೋದೊಂದು ಭಯ ಕೂಡ. ಸೊ ಮೇಲ್ಗಡೆ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಪ್ರೈಸ್ ತೊಗೊಬೇಕು ಅಂತ ಇರಬೇಕಾದ್ರೆ ಅವಳನ್ನ ಎಲ್ಲರೂ ಹೊಗಳುತ್ತಾ ಇರ್ತಾರೆ. ನಿಮಗಿನ್ನ ಬುದ್ಧಿವಂತೆ ಊರ್ಮಿಳಾ ಮ್ಯಾಮ್, ನಿಮಗಿಂತಲೂ ಇಂಟೆಲಿಜೆಂಟ್ ಇದ್ದಾಳೆ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಆವಾಗ ಅವಳೊಂದು ಟಾಸ್ಕ್ ಕೊಡ್ತಾಳೆ. ಎಲ್ಲರೂ ಹೇಳ್ತಾರೆ ಅಲ್ವಾ ನನಗಿನ್ನ ಇಂಟೆಲಿಜೆಂಟು ಬುದ್ಧಿವಂತೆ ನೀನು ಅಂತ ಅಂದ್ಬಿಟ್ಟು, ಇವಾಗ ನಾನೊಂದು ಹೇಳ್ತೀನಿ, ಅದು ನೀನು ಮಾಡಿ ತೋರಿಸ್ತೀಯ, ಆವಾಗ ಮಾಡಿದಾಗ ನೀನು ಬುದ್ಧಿವಂತೆನಾ ಇಲ್ವಾ ಅಂತ ನಾನು ಹೇಳ್ತೀನಿ ಅಂತ ಅಂದ್ಬಿಟ್ಟು, ಸರಿ ಆಯಿತು ಅದೇನು ಹೇಳಿ ಮೇಡಮ್ ನಾನು ಮಾಡ್ತೀನಿ ಅಂತ ಹೇಳಿದಾಗ, ಸೊ ಅವಳೇನು ಹೇಳ್ತಾರೆ, ಈ ಕೈಯಲ್ಲಿ ಮುಟ್ತೇನೆ ಟೇಬಲ್ ಮೇಲಿರೋ
ಗ್ಲಾಸ್ನ ನೀನು ತೆಗಿಬೇಕು ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ಹೌದಾ ಏನು ಅಂತ ಅಂದಾಗ ಅವರಪ್ಪ ಹೇಳ್ತಾರೆ, ಇದು ನಿಂಗೆ ತೆಗಿಯೋಕ್ಕೆ ಸಾಧ್ಯ, ತೆಗಿಯೋಕ್ಕಾಗಲ್ಲ ಅಂದ್ಬಿಟ್ಟು. ಅವಳು, ಮ್ಯಾಮ್ ನೀವು ಹೇಳಿದ್ದು ನನಗೆ ಅರ್ಥ ಆಗಲಿಲ್ಲ, ಏನು ಹೇಳಿದ್ರಿ ಹೇಳಿ ಇನ್ನೊಂದು ಸಲ ಹೇಳಿ ಅಂತ 3-4 ಟೈಮ್ಸ್ ಕೇಳಿದಾಗ ಊರ್ಮಿಳಾ ಕೋಪ ಬಂದ್ಬಿಟ್ಟು ಆ ಗ್ಲಾಸ್ ಹಿಂಗೆ ಎತ್ತಿ ತೋರಿಸ್ತಾಳೆ. ಈ ಥರ ಟೇಬಲ್ ಮೇಲೆ ಇರೋದನ್ನ ಹಿಂಗೆ ಎತ್ತಿ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದು, ಅರ್ಥ ಆಗ್ತಾ ಇಲ್ವಾ ಅಂದಾಗ, ಆಯ್ತಲ್ಲ ಮ್ಯಾಮ್ ನಾನು ಎತ್ತಿದ್ದು ಮುಗೀತಲ್ವ, ಎತ್ತಿದ್ದಾಯ್ತಲ್ವ, ಟೇಬಲಿಂದ ಮೇಲ್ಗಡೆ ಗ್ಲಾಸ್ ಬಂತು ಅಂತ ಹೇಳ್ತಾಳೆ. ಅವಾಗ ಏನು ನೀನು ಎತ್ತು ಅಂತ ಹೇಳಿದ್ದು? ಮ್ಯಾಮ್ ನೀವೇ ಅಲ್ವಾ ಹೇಳಿದ್ದು, ನಿನ್ನ ಕೈಯಿನ ಸಹಾಯ ಇಲ್ಲದೆ ಗ್ಲಾಸ್ ಮೇಲೆ ಬರಬೇಕು ಅಂತ ಬಂತಲ್ವಾ ಅಂತ ಅಂದಾಗ ಅವಳಿಗೊಂಥರ ಮುಜುಗರ ಆಗೋಗ್ಬಿಡುತ್ತೆ. ಸೊ ಅಲ್ಲಿಂದ ಅವಳೇನು ಮಾಡ್ತಾಳೆ, ಊರ್ಮಿಳಾ ಹೊರಟ್ಬಿಡ್ತಾಳೆ ಆಚೆ, ನನಗೆ ಒಂದು ಕಾಲ್ ಬರ್ತಾಯಿದೆ ಅಂತ ಹೇಳ್ಬಿಟ್ಟು. ಸೊ ಆಚೆ ಬರಬೇಕಾದ್ರೆ ಇದೇ ಕಾಲೇಜದು. ಆಚೆ ಬರಬೇಕಾದ್ರೆ ಸರ್ಟಿಫಿಕೇಟಿಗೆ ಸೈನ್ ಮಾಡಿರೋದಿಲ್ಲ. ಮ್ಯಾಮ್ ಅಂತ ಕೂತ್ಕೊಂಡು ಬರ್ತಾಳೆ. ಅಲ್ಲೂ ಕೂಡ ಅವಳಿಗೆ ಹಂಗಿಸ್ಬಿಟ್ಟು ಮಾತಾಡ್ತಾಳೆ, ನಾನೇ ಫಸ್ಟ್ ಇರಬೇಕು, ನನಗಿಂತ ಯಾರೂ ಫಸ್ಟ್ ಇರಬಾರ್ದು, ನನ್ನ ಹೆಸ್ರು ಯಾರೂ ಬ್ರೇಕ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಒಂಥರ ಅವಮಾನ ಆಗೋ ರೀತಿ ಮಾತಾಡ್ತಾ ಇರ್ತಾಳೆ. ಆವಾಗ ಹೀರೋಯಿನ್ ಹೇಳ್ತಾಳೆ, ಮ್ಯಾಮ್ ನೀವೇ ನನಗೆ ರೋಲ್ ಮಾಡಲು, ನೀವೇ ಈ ಥರ ಹೇಳಿದ್ರೆ ಅನ್ನೋ ಥರ ಹೇಳಿದಾಗ ಅವಳು ಏನೂ ಮಾತಾಡೋದಿಲ್ಲ. ನೀನು ಇನ್ನೊಂದು ಸಲ ನನ್ನ ಕಣ್ಣಿಗೆ ಕಾಣಿಸ್ಕೊಂಬೇಡ, ನೀನು ನನ್ನ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಅದು ಚೆನ್ನಾಗಿರೋದಿಲ್ಲ ಅಂದ್ಬಿಟ್ಟು ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಸರಿ ಅಂತ ಅಂದ್ಬಿಟ್ಟು ಮತ್ತೆ ಸ್ಟೇಜ್ ಮೇಲೆ ಅವಳು ಬಂದ್ಬಿಟ್ಟು ಪ್ರೈಸ್ ತೊಗೊಳಕ್ಕೆ ಅಂತ ಬರ್ತಾಳೆ. ಆ ಟೈಮಲ್ಲಿ ಅವಳು ಹೇಳ್ತಾಳೆ, ನನಗೆ ಇದಕ್ಕೆಲ್ಲ ಕಾರಣ ನಮ್ಮಪ್ಪನಿಗೆ ಸೇರಬೇಕು ಈ ಸರ್ಟಿಫಿಕೇಟು ಮತ್ತು ಪ್ರೈಸು, ಅವರು ನನ್ನ ಬ್ಯಾಕ್ ಬೋನಾಗಿ ನಿಂತ್ಕೊಂಡಿದ್ದು, ಅವರಿಲ್ಲ ಅಂದರೆ ಏನೂ ಆಗ್ತಾ ಇರಲ್ಲ ಅಂದ್ಬಿಟ್ಟು ಅಪ್ಪನ ಬಗ್ಗೆ ಸುಮಾರು ಮಾತುಗಳಾಡ್ತಾರೆ. ಸ್ಟೇಜ್ ಮೇಲೆ ಅಪ್ಪನ ಕರಿತಾಳೆ, ಅಪ್ಪ ಬರೋದಿಲ್ಲ. ಆವಾಗ ಇನ್ನೊಬ್ರು ಇದ್ದವ್ರು ಹೇಳ್ತಾರೆ, ಗೆಸ್ಟ್ ಇದ್ದವರು, ಹೋಗಮ್ಮ ನೀನೇ ನಿಮ್ಮ ಅಪ್ಪನ ಕರ್ಕೊಂಬ ಅಂತ ಅಂದ್ಬಿಟ್ಟು ಅವನ ಮುಜುಗರ ಆಗಿರುತ್ತೆ ಬರೋದಕ್ಕೆ. ಹಂಗೂ ಕೈಗಿಟ್ಕೊಂಡು ಬಾ ಅಪ್ಪ ಹೋಗೋಣ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಕರ್ಕೊಂಬರ್ತಾನೆ. ಮೇಲ್ಗಡೆ ಕರ್ಕೊಂಬಂದಾಗ ಅಪ್ಪನ ಬಗ್ಗೆ ತುಂಬ ಮಾತಾಡ್ತಾ ಇರ್ತಾಳೆ. ಅದನ್ನೆಲ್ಲ ಕೇಳಿಸ್ಕೊಂಡಂಥ ಅಪ್ಪ ಹಾಗೆ ಅಪ್ಪ ಹಿಂಗೆ ಅಂತ ಎಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಅದು ಹಿಂದಿಂದು ನೆನಪಿಸ್ಕೊತಾ ಇರ್ತಾಳೆ. ಅದೊಂದು ಫ್ಲ್ಯಾಶ್ ಬ್ಯಾಕಿಗೆ ಹೊರಟೋಗ್ಬಿಡುತ್ತೆ. ಅಪ್ಪ ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಏನು ಮಾಡಿದ್ರು, ಮತ್ತು ಅವರು ಹೆಂಗೆ ಲೈಟ್ ಹಾಕಿದ್ದು, ಮಕ್ಳಿಗೆ ಪಾಠ ಓದ್ಕೊಟ್ಟಿದ್ದು, ಇದೆಲ್ಲ ಒಂದು ಸತಿ ರೀಕಾಲ್ ಆಗುತ್ತೆ. ಅದಾದಮೇಲೆ ಅಪ್ಪನ ತಪ್ಪಿಕೊಂಡು, ನೀತಿಲ್ಲ ನಿನ್ನ ಪ್ರಯತ್ನ ಅಮ್ಮ, ನಾನೇನು ಮಾಡಿಲ್ಲ, ನಾನು ಬರೀ ನಿನಗೆ ವಿದ್ಯೆ ಕೊಡಿಸಿದ್ದೀನಿ ಅಷ್ಟೇ, ಇದೆಲ್ಲ ನಿನ್ನ ಪ್ರಯತ್ನ ಅಂದ್ಬಿಟ್ಟು ಇಬ್ಬರು ಸೇರ್ಕೊಂಡು ಪ್ರೈಸ್ ತೊಗೊತಾರೆ. ಇನ್ನು ಊರ್ಮಿಳಾ ಮನೆ ಕಡೆಗೆ ಬರ್ತಾಳೆ. ಮನೇನ ಸೇಲ್ಗೆ ಇಟ್ಟಿರ್ತಾಳೆ ಮಾರಬೇಕು ಅನ್ನೋ ಉದ್ದೇಶದಿಂದ. ಅದನ್ನು ನೋಡೋಕ್ಕೆ, ಪ್ರಾಪರ್ಟಿ ನೋಡೋದಕ್ಕೆ ಕೆಲವು ಕ್ಲೈಂಟ್ಗಳು ಬಂದಿರ್ತಾರೆ. ಇವಳು ಬಾಕ್ಲಿಗೆ ಹೋಗಿರ್ತಾಳೆ, ಅಷ್ಟೊತ್ತಿಗೆ ಅವರು ಬಂದಿರ್ತಾರೆ. ಅದನ್ನು ನೋಡಿದಂಥ ಊರ್ಮಿಳಾ, ಏನಕ್ಕೆ ಹೋಗ್ತಾ ಇದ್ದೀರಾ, ನೋಡಿದ್ರಾ ಪ್ರಾಪರ್ಟಿ ಎಲ್ಲ, ಇಷ್ಟ ಆಯಿತಾ ನಿಮಗೆ ಅಂತ ಕೇಳ್ತಾಳೆ. ಅದಕ್ಕೆ ಅವ್ರು ಹೇಳ್ತಾರೆ, ಏನಮ್ಮ ನೀನು ಈ ಥರ ಮಾಡ್ತಾ ಇದೆಯಾ, ಈ ಮನೆ ಮಾರ್ತೀವಿ ಅಂತಂದರೆ ಮುಂಚೆನೇ ಎಲ್ಲರಿಗೂ ಗೊತ್ತಿರಬೇಕಲ್ವ, ಎಲ್ಲರಿಗೂ ಹೇಳಬೇಕು ಅಲ್ವಾ, ಮನೆಯವರಿಗೆಲ್ಲನ ಏನೋ ಹೇಳ್ದೆ ಈ ಥರ ಡಿಸಿಷನ್ ತೊಗೊಂಡು ನಮ್ಗೆ ಅವಮಾನ ಮಾಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ಜೋರು ಮಾಡ್ತಾರೆ. ಸೊ ಆವಾಗ ಅವಳೇನು ಮಾಡ್ತಾಳೆ, ಇಲ್ಲ ಏನೋ ಹೆಚ್ಚು ಕಮ್ಮಿ ಆಗಿಲ್ಲ, ಇದು ಸೇಲ್ಗೆ ಇಟ್ಟಿರೋದು ಅಂತ ಅಂದ್ಬಿಟ್ಟು ಒಳಗಡೆ ಬರ್ತಾಳೆ. ಅವರು ಹೊರಟೋಗ್ಬಿಡ್ತಾರೆ ಕೋಪ ಮಾಡಿಕೊಂಡು. ಇವಳು ಕೂತ್ಕೊಂಡು ಒಳಗಡೆ ಬಂದ್ಬಿಟ್ಟು ಎಲ್ಲರನ್ನೂ ಬೈತಾ ಇರ್ತಾಳೆ. ಏನಕ್ಕೆ ಬಂದವ್ರಿಗೆ ಯಾರು ಅವಮಾನ ಮಾಡಿದ್ದು, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಕೋಪದಿಂದ ಮಾತಾಡ್ತಾ ಇರ್ತಾಳೆ. ಇದನ್ನೆಲ್ಲ ನೋಡಿದಂಥ ಅವಳು ಅಂದರೆ ಮನೇಲಿ ಎಲ್ಲರಿಗೂ ಭಯ ಇರುತ್ತೆ. ಸೊ ಅವ್ರು ಹೇಳ್ತಾರೆ, ನಾನಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಸೈಲೆಂಟಾಗಿ ನಿಂತಿರ್ತಾರೆ. ಅವಳು ಪಾಡ್ಗಳು ಬೈಕೊತಾ ಇರ್ತಾಳೆ, ಮಾತಾಡ್ತಾ ಇರ್ತಾಳೆ. ಸೊ ಇದನ್ನೆಲ್ಲ ನೋಡಿದಂತಹ ಯಾರು ಈ ಥರ ಮಾಡಿದ್ದು ಅಂತ ಕೇಳಬೇಕಾದ್ರೆ ಅವ್ರು ಹಿಂಗೆ ತೋರಿಸ್ತಾರೆ, ಇವನೇ ಹೀರೋ ಕಡೆಗೆ ತೋರಿಸ್ತಾರೆ. ಸೊ ಅವಳು ಕೊಬ್ಬು ಕರಗಿಸೋಕ್ಕೆ ಏಕೈಕ ವ್ಯಕ್ತಿ ಅಂದರೆ ಇವನೇ ಅನಿಸುತ್ತೆ. ಸೊ ಅವಳಿಗೆ ಎದುರು ಮಾತಾಡೋದಾಗಿರ್ಬೋದು, ಅವಳು ಹೇಳಿದ್ಕೆ ಈ ಥರ ಬೇಕು ಬೇಡ ಅಂತ ಕೇಳೋದು ಹೇಳೋದು ಎಲ್ಲವುದು ಕೃಷ್ಣ ಒಬ್ಬನೇ ಮಾಡೋಕ್ಕೆ ಸಾಧ್ಯ. ಸೊ ಹಾಗಾಗ್ಬಿಟ್ಟು ಅವಳ ಕಡೆಗೆ ಇನ್ನೊಬ್ಳು ಅದಕ್ಕೆ ಇದ್ದವಳು ತೋರಿಸ್ದಾಗ ಅವಳೇನು ಮಾಡ್ತಾಳೆ, ಇದೆಲ್ಲ ನಿಂದ ಕೆಲಸ, ನಿಂಗೆ ಸ್ವಲ್ಪನಾದರೂ ಗೊತ್ತಾಗೋದಿಲ್ವಾ ಅಂತ ಬೈತಾಳೆ. ಸೊ ಆ ಟೈಮಲ್ಲಿ ಅವನೇನು ಮಾಡ್ತಾನೆ, ಟೀ ಕುಡ್ತಾ ಇರ್ತಾನೆ, ಏನೋ ಕಾಮಿಡಿ ಮಾಡೋ ಥರ ಮಾಡ್ತಾ ಇರ್ತಾನೆ. ಸೊ ಅವ್ರು ರಿಟರ್ನ್ ಹಿಂದಿರಿಕೊಂಡು ಅವರಿಗೆ ಆ ಕ್ಲೈಂಟ್ಗಳು ಏನು ನೋಡೋಕ್ಕೆ ಬಂದಿರಲ್ಲ ಪ್ರಾಪರ್ಟಿ, ಅವ್ರಿಗೆ ಬೈಯೋ ಥರ ಇವಳಿಗೆ ಇಂಡೈರೆಕ್ಟಾಗಿ ಬೈತಾ ಇರ್ತಾನೆ. ಅವ್ರಿಗೆ ಈ ಮನೆ ಇತಿಹಾಸ ಏನು ಗೊತ್ತು, ಹಂಗೆ ಹಿಂಗೆ, ನಮ್ಮ ತಾತ ನಮ್ಮ ಮುತ್ತಾತ ನಮ್ಮ ಅಪ್ಪ ಕೂಡ ಬಾಳಿ ಬದುಕ್ತಾ ಇರೋವಂಥ ಮನೆ ಇದು, ಹಂಗೆ ಆ ಮನೆ ಬಗ್ಗೆ ಅಷ್ಟೊಂದು ಏನೇನೋ ಹೇಳ್ತಾ ಇರ್ತಾನೆ. ಅದನ್ನೆಲ್ಲ ಕೇಳಿಸ್ಕೊಂಡಂತಹ ಊರ್ಮಿಳಾ ಅವನಿಗೆ ಹತ್ತಿಗೆ ಆಗಬೇಕು. ಸೊ ಅದನ್ನೆಲ್ಲ ಕೇಳಿಸ್ಕೊಂಡಂಥ ಊರ್ಮಿಳಾ ಏನು ಮಾಡ್ತಾಳೆ, ಇಷ್ಟೊಂದೆಲ್ಲ ಮಾತಾಡ್ತಾ ಇದೆಯಲ್ಲ ನೀನು, ನಿಮ್ಮ ಖರ್ಚುಗಳು ನೋಡ್ಕೊತಾ ಇರೋದು ಯಾರು, ಎಲ್ಲರೂ 1,000 2,000 ತಂದ್ಬಿಟ್ಟು ಕೊಡ್ತಾ ಇದ್ದೀರಾ, ಇನ್ನು ನೀವು ಕೊಡೋ ಅಂಥ ದುಡ್ಡಿಗೆ ಮನೆ ಹೆಂಗೆ ನಿಭಾಯಿಸೋಕ್ಕಾಗುತ್ತೆ, ಮನೆ ಖರ್ಚು ಹೇಗೆ ನೋಡ್ಕೊಳ್ಳೋದಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಅವಳು ಕೂಡ ತುಂಬ ಜೋರು ಮಾಡ್ತಾಳೆ. ಇದೆಲ್ಲ ನೋಡಿದಂತಹ ಕೃಷ್ಣ ಏನು ಮಾಡ್ತಾನೆ, ಮುಖ ನೋಡ್ಕೊಂಡು ನಿಂತ್ಕೊಂಡಿರ್ತಾನೆ. ಅವಳು ಕೂಡ ನಿಮ್ಮನ್ನೆಲ್ಲ
ಇದೆಲ್ಲ ಸಾಕ್ತಾ ಇರೋದು ನಾನೇ, ಇದು ನಿಮ್ಮನ್ನು ಈ ಮನೆ ಮಾರ್ತಾ ಇರೋದು ನನ್ನ ಶೋಕಿಗಲ್ಲ, ನಿಮ್ಮನ್ನು ಸಾಕೋದಕ್ಕೋಸ್ಕರ, ನಿಮಗೋಸ್ಕರನೇ ಇದು ಮಾಡ್ತಾ ಇರೋದು ಅಂದಾಗ ಅವನೇನು ಮಾಡ್ತಾನೆ, ಸಪ್ಪಗೆ ನಿಂತ್ಕೊತಾನೆ. ಇವತ್ತಿನ ಸಂಚಿಕೆಯಲ್ಲಿ ಇದು ನಡೆದಿದ್ದು. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.